ಸಂಡೂರು ಟಿಕೆಟ್ ಗಿಟ್ಟಿಸಿಕೊಳ್ಳಲು ಶ್ರೀರಾಮುಲು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ರು. ಇತ್ತೀಚೆಗಷ್ಟೇ ನಡೆದಂತ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅವರು ಈಗ ಸಂಡೂರು ಟಿಕೆಟ್ ಗಿಟ್ಟಿಸಿಕೊಳ್ಳೋಕೆ ತೆರೆಮರೆಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 2023ರ ಚುನಾವಣೆಯಲ್ಲೂ ಕೂಡ ಬಳ್ಳಾರಿ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಈಗ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಮೇಲೆ ರಾಮುಲು ಕಣ್ಣಿದೆ. ಧರಣಿ ಹೋರಾಟಗಳ ಮೂಲಕ ಆಕ್ಟಿವ್ ಆಗಿದ್ದಾರೆ ರಾಮುಲು. ಇತ್ತ ಆಪ್ತ ಕೆಎಸ್ ದಿವಾಕರ್ಗೆ ಟಿಕೆಟ್ ಕೊಡಿಸೋಕೆ ಗಾಲಿ ಜನಾರ್ದನ್ ರೆಡ್ಡಿ ಮುಂದಾಗಿದ್ದಾರೆ. ಸಂಡೂರು ಬಿಜೆಪಿ ಟಿಕೆಟ್ಗಾಗಿ ಇಬ್ಬರು ದೋಸ್ತಿಗಳಿಂದ ಈಗ ತೆರೆಮರೆಯಲ್ಲಿ ಲಾಬಿ ಆರಂಭ ಆಗಿದೆ. ಒಂದ್ ಕಡೆ ನೋಡ್ತಾ ಇದೀವಿ, ಗಾಲಿ ಜನಾರ್ದನ್ ರೆಡ್ಡಿ ತಮ್ಮ ಆಪ್ತ ಕೆಎಸ್ ದಿವಾಕರ್ಗೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಟಿಕೆಟ್ ಅನ್ನ ಕೊಡಿಸ್ಲಿಕ್ಕೆ ಒಂದಷ್ಟು ಪ್ರಯತ್ನವನ್ನ ಕಸರತ್ತನ್ನ ಆರಂಭಿಸಿದ್ರೆ, ಇತ್ತ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪರಾಭವಗೊಂಡಾದ ಮೇಲೆ ಧರಣಿ ಹೋರಾಟಗಳ ಮೂಲಕ ಫುಲ್ ಆಕ್ಟಿವ್ ಆಗಿದ್ದಾರೆ ಬಿ ಶ್ರೀರಾಮುಲು. ಅವರು ಯಾವುದೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗ ಪ್ರತಿಭಟನೆಗಳು ಹೋರಾಟಗಳು ಆದರೆ ಅಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಡ್ತಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಾನಂದ್, ನೋಡಿ, 2023ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸೋಲು, ಆದ ಬಳಿಕ 2024ರಲ್ಲೂ ಕೂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸೋಲು. ಈಗ ರಾಮುಲು ಆಕ್ಟಿವ್. ರೆಡ್ಡಿ ಕೂಡ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಆಪ್ತನಿಗೆ ಟಿಕೆಟ್ ಕೊಡಿಸಲಿಕ್ಕೆ ಕಸರತ್ತನ್ನ ಆರಂಭಿಸಿರುವಂತದ್ದು. ಮಧುಸೂದನ್, ಸಂಡೂರು ಉಪಚುನಾವಣೆಯ ಕಾವು ಈಗ ದಿನದಿಂದ ದಿನಕ್ಕೂ ರಂಗು ಪಡೆದುಕೊಳ್ತಾ ಇರುವಂತದ್ದು. ಅದರಲ್ಲೂ ಕೂಡ ಎಲೆಕ್ಷನ್ ಘೋಷಣೆಯ ಮುನ್ನವೇ ಈಗ ಬಿಜೆಪಿಯಲ್ಲಿ ಇಬ್ಬರು ದೋಸ್ತಿಗಳ ನಡುವೆ ಟಿಕೆಟ್ ಲಾಬಿ ಶುರುವಾಗಿರುವಂತದ್ದು. ಒಂದ್ ಕಡೆ ರಾಮುಲು ಅವರು ಕೂಡ ಹೋರಾಟಗಳ ಮೂಲಕ ಈಗ ಮತ್ತೆ ಆಕ್ಟಿವ್ ಆಗಿರುವಂತದ್ದು. ಅಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸೋಲಿನ ಬಳಿಕ ಮತ್ತೊಮ್ಮೆ ಈಗ ಸಂಡೂರಿನಿಂದ ನಾನು ಸ್ಪರ್ಧೆ ಮಾಡಬೇಕು, ಜೊತೆಗೆ ರಾಜಕೀಯ ಅಸ್ತಿತ್ವವನ್ನ ಉಳಿಸ್ಕೊಳ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಸಂಡೂರಿನತ್ತ ರಾಮುಲು ಅವರು ಮುಖವನ್ನ ಮಾಡಿರುವಂತದ್ದು. ಇನ್ನೊಂದೆಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ತಮ್ಮ ಆಪ್ತ ಅಂದ್ರೆ ಕೆಎಸ್ ದಿವಾಕರ್ ಅವರಿಗೆ ಈ ಬಾರಿ ಸಂಡೂರು ಬೈ ಎಲೆಕ್ಷನ್ ಟಿಕೆಟ್ ಅನ್ನ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲ ಕಡೆ ಅಂದ್ರೆ ಈಗಾಗಲೇ ಕೇಂದ್ರ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ರಾಮುಲು ಅವರಿಗೆ ಈಗ ಶತಾಯಗತಾಯವಾಗಿ ಟಿಕೆಟ್ ಪಡಲೇಬೇಕು, ಜೊತೆಗೆ ನನ್ನ ರಾಜಕೀಯ ಅಸ್ತಿತ್ವ ಉಳಿಲೇಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಅದರಲ್ಲೂ ಕೂಡ ತವರು ಜಿಲ್ಲೆ ಹಿಡಿತ ಸಿಗ್ಬೇಕಾದ್ರೆ ರಾಮುಲು ಅವ್ರಿಗೂ ಕೂಡ ಈಗ ಬೈ ಎಲೆಕ್ಷನ್ ಅನಿವಾರ್ಯ ಅನ್ನುವಂತ ಒಂದು ನಿಟ್ಟಿನಲ್ಲಿ ಆಪ್ತರ ಬಳಿ ಕೂಡ ಚರ್ಚೆಯನ್ನ ಮಾಡಿರುವಂತದ್ದು. ಇನ್ನೊಂದೆಡೆ ಕಳೆದ ವಿಧಾನಸಭೆ ಅಂದ್ರೆ ಸೋಲಿನ ಬಳಿಕ ರಾಮುಲು ಅವರು ಕೂಡ ಸಾಕಷ್ಟು ಒಂದ್ ರೀತಿಯಾಗಿ ತಮ್ಮ ರಾಜಕೀಯ ಹಿಡಿತಕ್ಕಾಗಿ ಸಾಕಷ್ಟು ಒಂದು ಪೈಪೋಟಿಯನ್ನ ಬಳ್ಳಾರಿಯಲ್ಲಿ ನಡೆಸಿದ್ರು. ಆದ್ರೂ ಕೂಡ ಜನರು ಕೂಡ ಕೈ ಹಿಡ್ಲಿಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ರಾಮುಲು ಕೂಡ ಅರಳನ್ನ ತೋಡಿಕೊಂಡಿದ್ರು. ಈಗ ಬೈ ಎಲೆಕ್ಷನ್ ಸಂಡೂರು ಬೈ ಎಲೆಕ್ಷನ್ ಘೋಷಣೆ ಮುನ್ನವೇ ಈಗ ರಾಮುಲು ಅವರು ಕೂಡ ಮತ್ತೊಮ್ಮೆ ಆಕ್ಟಿವ್ ಆಗಿರುವಂತದ್ದು. ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂತ ಅವ್ಯವಹಾರದ ಕುರಿತು ನಾಗೇಂದ್ರ ಅವರು ರಾಜೀನಾಮೆ ಕೊಡ್ಬೇಕು, ಮತ್ತೆ ರಾಘೇಂದ್ರ ಅವರ ಬಂಧನ ಮತ್ತೆ ಸಿಎಂ ಅವರು ರಾಜೀನಾಮೆಯನ್ನ ಕೊಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಅಹೋರಾತ್ರಿ ಹೋರಾಟವನ್ನ ಆರಂಭಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಸಂಡೂರು ಜನತೆಯ ಗಮನವನ್ನ ಸೆಳೆಯಲು ಈಗ ರಾಮುಲು ಕೂಡ ಮುಂದಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಾನಂದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.